ವೀಕ್ಷಕರೇ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಬಟ್ಟೆ ಹಾಕೋಬೇಕಾದ್ರೆ ಪ್ರಿಂಟೆಡ್ ಈ ರೀತಿ ಒಳಗಡೆ ಇರೋ ಥರ ನೋಡಿ, ಆಗ ನಮಗೆ ಬ್ಯಾಕ್ ಸೈಡ್ ಕಟ್ಟಿಂಗಲ್ಲಿ ಇದು ಹೊರಗಡೆ ಬಂದುಬಿಡುತ್ತೆ. ಓಕೆನಾ, ಬೇರೆ ಎಲ್ಲೂ ಬರೋಲ್ಲ. ಸೊ ಅದೇ ರೀತಿ ಫಸ್ಟಿಗೆ ನಾವು ಕೆಳಗಡೆ ಮಾರ್ಜಿನ್ಗೋಸ್ಕರ ಮತ್ತು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಕಟ್ಟಿಂಗ್ಗೋಸ್ಕರ ಮಾರ್ಕನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಲೆಂತ್ ಬರುತ್ತೆ. ಈ ಬ್ಲೌಸ್ನ ಲೆಂತ್ ಬಂದು 13.5 ಇಂಚಿದೆ. ಸೊ 13.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಎಲ್ ಶೇಪ್ ಸ್ಕೇಲಿಂದ ಡ್ರಾ ಮಾಡಿಕೊಡಿ. ಇಲ್ಲ ಅಂತಂದರೆ ಈ ರೀತಿ ಇನ್ನೊಂದು ಮಾರ್ಕ್ ಹಾಕ್ಕೊಂಡಾದರೂ ಡ್ರಾ ಮಾಡ್ಕೊಳ್ಬಹುದು. ಸೊ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀವಿ. ಇದು ನಮಗೆ ಶೋಲ್ಡರ್ ಲೈನ್ ಆಗಿರುತ್ತೆ. ಇದಾದ ನಂತರ ಶೋಲ್ಡರ್ ನಮಗೆ ಎಷ್ಟಿದೆ, ಡೀಪ್ ಬಂದು ನಮಗೆ 8 ಇಂಚಿನ ಡೀಪ್ ಬೇಕಾಗುತ್ತೆ. ಸೊ 8 ಇಂಚ್ ಡೀಪ್ಗೆ ನಾವು ಮಾರ್ಕನ್ನು ಮಾಡ್ಕೊಂಡ್ವಿ. ಇದಾದ ನಂತರ ಶೋಲ್ಡರ್, ಸೊ 8 ಇಂಚಲ್ಲಿ 2 ಇಂಚು ಮೈನಸ್ ಮಾಡ್ತಾ ಇದ್ದೀವಿ. ಸೊ 7.5 ಇಂಚು ಶೋಲ್ಡರು. ಸೊ ಅದರಲ್ಲಿ 1/2 ಇಂಚ್ 2 ಇಂಚ್ ಮೈನಸ್ ಮಾಡಿ 1/2 ಇಂಚ್ ಮಾರ್ಜಿನ್ ಹೊರಗಡೆ ಸ್ಲೀವ್ ಹತ್ರ ಕೊಟ್ಕೊಳ್ಬೇಕು. ಸೊ 6.25 ಇಂಚ್ಗೆ ನಾನು ಆರ್ಮೋಲ್ ಡೌನಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇ ನಮಗೆ ಅಪ್ಪರ್ ಚೆಸ್ಟ್ ಲೈನ್ ಆಗುತ್ತೆ. ಇಲ್ಲಿ ಎಷ್ಟಿದೇನೋ ಶೋಲ್ಡರ್ ಅಷ್ಟಕ್ಕೆ ಮಾರ್ಕನ್ನು ಮಾಡಿಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದು ನಿಮಗೆ ಆರ್ಮೋಲ್ ಡೌನ್ ಲೈನ್ ಆಗುತ್ತೆ. ಇದಾದ ನಂತರ ಅಪ್ಪರ್ ಚೆಸ್ಟ್ ನಮಗೆ ಇರತಕ್ಕಂಥದ್ದು 36 ಇಂಚಿದೆ. ಸೊ ಅಂದರೆ 4 ಡಿವೈಡೆಡ್ ಬೈ 4 ಅಂದರೆ 9 ಇಂಚು ಬರುತ್ತೆ. ಸೊ 9 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಇದಾದ ನಂತರ ವೆಸ್ಟ್ ಸೊಂಟದ ಸುತ್ತಳತೆ ಬಂದು 35 ಇಂಚು ಇರೋದ್ರಿಂದ 8.25 ಇಂಚು ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕನ್ನು ಮಾಡ್ಕೊಳ್ತೀವಿ. ಇದಾದ ನಂತರ 1 ಇಂಚ್ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ರೌಂಡ್ ಶೇಪ್ ಸ್ಕೇಲಿಂದ ನಾವು ಶೇಪನ್ನು ಕೊಡುವಂಥದ್ದು. ಈ ರೀತಿ ಕೊಟ್ಟಾದಮೇಲೆ ಒಂದು ಸರಿ ಕ್ರಾಸ್ ಚೆಕ್ ಮಾಡಿಕೊಳ್ಳ್ರಿ, ಕರೆಕ್ಟಾಗಿ ಆರ್ಮೋಲ್ ರೌಂಡ್ ಬರ್ತಾ ಇದೆಯಾ ಇಲ್ಲ ಅಂಥೇಳಿ. ಕರೆಕ್ಟಾಗಿ ನನಗೆ 8.25 ಇಂಚು ಬರ್ತಾ ಇದೆ. ಅಂದರೆ ಇವರ ಸೊಂಟದ ಸುತ್ತಳತೆ 4ನೇ 1 ಭಾಗ ಏನಿದೆ ಅದೇ ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಬರ್ತಾ ಇದೆ. ಇದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಶೋಲ್ಡರ್ ಪಟ್ಟಿ 2.5 ಇಂಚ್ ಇದ್ರೆ ಸಾಕಾಗುತ್ತೆ. ಸೊ 2.5 ಇಂಚ್ ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಇಲ್ಲಿ ಎಷ್ಟು ಬಂದಿರುತ್ತೋ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ಇಟ್ಕೊಂಡು ನಾವು ಬ್ಯಾಕ್ ಡೀಪಲ್ಲಿ ಬ್ರಾಡ್ನೆಸ್ನ ಕೊಡ್ತಕ್ಕಂಥದ್ದು. ಅದಾದ ನಂತರ ಹ್ಯಾಂಡಿದ್ದಾದರೂ ನೀವು ಶೇಪನ್ನು ಕೊಡಿ, ಅಥವಾ ಫ್ರೆಂಚ್ ಕರ್ವ್ ಸ್ಕೇಲಿಂದಾದರೂ ನೀವು ಶೇಪನ್ನು ಕೊಡ್ಬೋದು. ನೀವು ಜಾಸ್ತಿ ಕೆಳಗಡೆ ಕೊಟ್ಟಷ್ಟು, ಅಂದರೆ ಜಾಸ್ತಿ ರೌಂಡ್ ಶೇಪನ್ನು ಕೊಟ್ಟಷ್ಟು ಬ್ಲೌಸ್ ಅಂತಕ್ಕಂಥದ್ದು ಈ ರೀತಿ ಬ್ರಾಡ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದಕ್ಕಾಗಿ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಕೊಡುವಂಥದ್ದು. ಅದಾದ ನಂತರ ನಿಮಗೆ ಟಕ್ಸ್ಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಎರಡೂ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಫುಲ್ ಬಸ್ಟ್ ಎಷ್ಟಿದ್ದೇನೋ ಅದರ ಡಿವೈಡೆಡ್ ಬೈ 10ನೇ 1 ಭಾಗದ ಡಾಟ್ ಲೆಂತನ್ನು, ಬ್ಯಾಕ್ ಸೈಡ್ ಡಾಟ್ ಲೆಂತನ್ನು ಇಟ್ಕೊಳ್ಬೇಕಾಗತ್ತೆ. ಅದಾದ ನಂತರ 1/2 ಇಂಚ್ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರಿ ಅಷ್ಟು ಮಾರ್ಜಿನ್ಗೆ ಟಕ್ಸನ್ನು ಹಿಡಿಯುವಂಥದ್ದು. ಸೊ ಇದು ಬ್ಯಾಕ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಅದೇ ರೀತಿ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ನನ್ನ ಆಡಿಯನ್ಸ್ ಏನಿದ್ದಾರೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ, ಅದೇ ರೀತಿ ನೋಡ್ತಾ ಇದ್ದೀರಿ. ಟೋಟಲ್ 75% ಮೆಂಬರ್ಸ್ ನೀವು ವಿತೌಟ್ ಸಬ್ಸ್ಕ್ರೈಬೇ ನೋಡ್ತಾ ಇದ್ದೀರಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಓಕೆನಾ, ಯಾಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ. ಇಲ್ಲ ಅಂತಂದರೆ ನಾವು ಎಷ್ಟೇ ವೀಡಿಯೋ ಮಾಡಿದ್ರು ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತಂದರೆ ನಮಗೂ ಡಿಮೋಟಿವೇಟ್ ಆಗ್ತಾ ಇರುತ್ತೆ. ಸೊ ಈಗ ಫ್ರಂಟ್ ಯಾವ ರೀತಿ ಕಟಿಂಗ್ ಅಂತ ನೋಡೋಣ. ಫ್ರಂಟ್ ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು 1/2 ಇಂಚ್ ಮಾರ್ಜಿನ್ನ ಬಿಟ್ಕೊಳ್ಬೇಕಾಗತ್ತೆ. ಇದು ಒಂದು ಹುಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿಗೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ ಆಗಿರುತ್ತೆ. ಇದು ಕಂಪಲ್ಸರಿ ನೀವು ಬಿಡಲೇಬೇಕಾಗುತ್ತೆ ವೀಕ್ಷಕರೇ. ಯಾಕೆ ಅಂತಂದರೆ ಇದನ್ನು ಬಿಡೋದ್ರಿಂದ ನೀವು ಫ್ರಂಟಲ್ಲಿ ಗ್ಯಾಪ್ ಬರೋದನ್ನು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ, ಮತ್ತು ನಿಮಗೆ ಫ್ರಂಟಲ್ಲಿ ಏನು ಪ್ರೆಸ್ ಆಗಿ ಕೂತ್ಕೊಳ್ತಾ ಇರುತ್ತೆ ಬ್ಲೌಸ್, ಅದನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು ಈ 1/2 ಇಂಚ್ ಮಾರ್ಜಿನಿಂದ. ಸೊ ಫ್ರಂಟ್ ಕಟ್ ಮಾಡ್ಕೋಬೇಕಾದ್ರೆ ನೀವು ಬ್ಯಾಕ್ ಪಾರ್ಟಿಂದಾದರೂ ಕಟ್ ಮಾಡ್ಕೊಳ್ಬೋದು, ಇಲ್ಲ ಮೆಜರ್ಮೆಂಟಿಂದಾದರೂ ಕಟ್ ಮಾಡ್ಕೊಳ್ಬೋದು. ಶೋಲ್ಡರ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಅದಾದ ನಂತರ ಶೋಲ್ಡರ್ ಇದು ಎಷ್ಟಿದೆ ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತಕ್ಕಂಥದ್ದು ಅದನ್ನು ಇಟ್ಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಸಿಗುತ್ತೆ. ಅದಾದ ನಂತರ ಆರ್ಮೋಲ್ ಡೌನ್ ಲೈನನ್ನು ಡ್ರಾ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಕಲ್ಲಿ ನಾವು 6.25 ಇಂಚ್ ಇಟ್ಟಿದ್ವಿ, ಇಲ್ಲಿ 6.25 ಇಂಚನ್ನು ಇಡಬೇಕಾಗತ್ತೆ. ಯಾಕೆ ಅಂತಂದರೆ ಟಕ್ಸ್ ಹಿಡಿಯೋದ್ರಿಂದ 1/4 ಇಂಚ್ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಆರ್ಮೋಲ್ ಡೌನನ್ನು ಎಕ್ಸ್ಟ್ರಾ ಮಾಡ್ಕೊಳ್ಬೇಕಾಗತ್ತೆ. ಸೇಮ್ 1 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು ನೀವು ಆರ್ಮೋಲ್ ರೌಂಡ್ ಸ್ಕೇಲಿಂದ ಈ ರೀತಿ ಶೇಪನ್ನು ಕೊಡುವಂಥದ್ದು. ಈ ರೀತಿ ಶೇಪ್ ಕೊಡಬೇಕಾದ್ರೆ 1/4 ಇಂಚು ಫ್ರಂಟಲ್ಲಿ ಶೇಪ್ ಜಾಸ್ತಿ ಬರುತ್ತೆ. ಇದರಿಂದ ಟಕ್ಸ್ ಹಿಡಿಯೋದ್ರಿಂದ ನಿಮಗೆ ಇಲ್ಲಿ ಬರುವಂಥ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಅಪ್ಪರ್ ಚೆಸ್ಟ್ನ 4ನೇ 1 ಭಾಗ 38 ಇಂಚು. ಸೊ ಅದನ್ನು ಇಟ್ಕೊಂಡು ಆರ್ಮೋಲ್ ಡೌನನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬಂದಿರುತ್ತೆ. ಓಕೆನಾ, ಇದಾದ ನಂತರ ಫ್ರಂಟ್ ಡೀಪ್ 6.25 ಇಂಚ್ಗೆ ನಾವು ಇಟ್ಕೊಳ್ತಾ ಇದ್ದೀವಿ. ಅದಾದ ನಂತರ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಹತ್ರ ಎಷ್ಟಿದೆನೋ ನೆಕ್ ವಿಡ್ತ್ ಅದರ
ಕಾಲು ಇಂಚು ಇನ್ಕ್ರೀಸ್ ಮಾಡಿ, ಬ್ಯಾಕ್ ಸೈಡಲ್ಲಿ ಹಾಫ್ ಇಂಚ್ ಇನ್ಕ್ರೀಸ್ ಮಾಡಿದ್ದೀವಿ, ಫ್ರಂಟಲ್ಲಿ ಕಾಲು ಇಂಚ್ ಮಾತ್ರ ಇನ್ಕ್ರೀಸ್ ಮಾಡಿ ಈ ರೀತಿ ರೌಂಡ್ ಶೇಪನ್ನು ನೀವು ಕೊಡ್ಬೋದು. ಓಕೆನಾ. ನೀವು ಇಲ್ಲಿ ಮಾರ್ಜಿನ್ ಕೊಡಲಿಲ್ಲ ಅಂತಂದರೆ ಈ ರೀತಿ ಫೋಲ್ಡ್ ಆಗುತ್ತೆ, ನೀವು ಎಷ್ಟೇ ರೌಂಡ್ ಶೇಪ್ ಕೊಟ್ಟರು ಕೂಡ ನಿಮಗೆ ವಿ ಶೇಪ್ ಬ್ಲೌಸ್ ಬಂದುಬಿಡತ್ತೆ. ಸೊ ಹಾಗಾಗಿ ಮಾರ್ಜಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಾದ ನಂತರ ಡಾಟ್ ಪಾಯಿಂಟನ್ನು ಯಾವ ರೀತಿ ಕಂಡುಹಿಡಬೇಕು, ನಾವು ನೋಡಿ ಒಂದು ಬ್ಯಾಕ್ ಸೈಡಲ್ಲಿ ಡಾಟ್ ಎಷ್ಟು ಇಟ್ಟಿರ್ತೀವಿ ಅದರಿಂದಾದರೂ ಇಟ್ಕೊಳ್ಬಹುದು, ಇಲ್ಲ ಅಂತಂದರೆ ನಮ್ಮ ಫುಲ್ ಬಸ್ಟ್ ಎಷ್ಟಿದೆ ಡಿವೈಡೆಡ್ ಬೈ 4 ಮಾಡಿ ಅದರಿಂದಾದರೂ ನೀವು ಕನ್ವರ್ಟನ್ನು ಮಾಡ್ಕೊಳ್ಬೋದು. ಸೊ ಬ್ಯಾಕ್ ಸೈಡಿಂದ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಫ್ರಂಟ್ ಪಟ್ಟಿ ಏನಿದೆ ಅದು ಕಡಿಮೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಫುಲ್ ಬಸ್ಟ್ ಆಧಾರದ ಮೇಲೆ ಡಿವೈಡೆಡ್ ಬೈ 4 ಅದನ್ನು ಇಟ್ಕೊಳ್ತೀವಿ. ಸೊ ನಾವು ನೋಡಿ ಚೆಕ್ ಮಾಡ್ತಾ ಇದ್ದೀನಿ, ಈಗ ನಮಗೆ ಬ್ಯಾಕ್ ಸೈಡಿಂದ ಇಟ್ಕೊಂಡಾಗ ನಮಗೆ ಪಟ್ಟಿ ಅಂತಕ್ಕಂಥದ್ದು ಕೇವಲ 1 ಇಂಚಿಂದ ಬರುತ್ತೆ. ಸೊ ಹಾಗಾಗಿ ನಮಗೆ ಫ್ರಂಟ್ ಪಟ್ಟಿ ಅಂದರೆ ಏನು ಶೇಪ್ ಪಟ್ಟಿಯನ್ನು ಕೂಡಿಸ್ತೀವಲ್ಲ ಅದು ನಮಗೆ 2 ಇಂಚಿಂದ ಬರಬೇಕು ಅಂತಂದರೆ ಡಿವೈಡೆಡ್ ಬೈ 4 ಫುಲ್ ಬಸ್ನ ಡಿವೈಡೆಡ್ ಬೈ 4 ಮಾಡಿದಾಗ ನಿಮಗೆ 2 ಇಂಚಿನ ಪಟ್ಟಿ ಕರೆಕ್ಟಾಗಿ ಒಂದು ಕೂತ್ಕೊಳ್ಳುತ್ತೆ. ಸೊ ಡಿವೈಡೆಡ್ ಬೈ 4 ಮಾಡಿಕೊಂಡು ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅಲ್ಲಿಂದ ನೆಕ್ಸ್ಟ್ ಅಫೆಕ್ಸ್ ಪಾಯಿಂಟ್ ಬೇಕಾಗುತ್ತೆ. ಇದು ಬಂದು ಫುಲ್ ಬಸ್ನ ಡಿವೈಡೆಡ್ ಬೈ 10ನೇ 1 ಭಾಗ ಇಡಬೇಕಾಗತ್ತೆ. 38 ಇಂಚಿದೆ, ಆದ ಕಾರಣ 3/4ಗೆ ಇಟ್ಕೊಳ್ತಾ ಇದ್ದೀನಿ. ಅದಾದ ನಂತರ 3/4 ಇಂಚ್ ಮೈನಸ್ ಮಾಡಿ 3 ಇಂಚಿಗೆ ಅಂಡರ್ ಬಸ್ಟ್ ಪಾಯಿಂಟನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಮಗೆ ಅಲ್ಲಿ ಕೂಡ ಮಾರ್ಜಿನ್ ಲೈನ್ ಅನ್ನೋದು ಬೇಕಾಗುತ್ತೆ. ಸೊ ಅಲ್ಲಿ ಮಾರ್ಜಿನ್ ಲೈನ್ನ ನಾವು ಡ್ರಾ ಮಾಡಿಕೊಳ್ಳೇಬೇಕಾಗತ್ತೆ. ಸ್ಟಿಚಿಂಗ್ ಮಾರ್ಜಿನ್ ಲೈನ್ 1/2 ಇಂಚ್ ಬೇಕಾಗತ್ತೆ. ಓಕೆನಾ. ಅದು ಹೋದ್ಮೇಲೆ ಎಷ್ಟು ಮಿಕ್ಕುತ್ತೋ ಅದು ಅಂಡರ್ ಬಸ್ಟ್ ಬೇಕಾಗುವಂಥ ಮಾರ್ಜಿನ್ ಕರೆಕ್ಟಾಗಿ ಸಿಕ್ಕಿಬಿಡತ್ತೆ. ಓಕೆನಾ. ಈಗ ಚೆಕ್ ಮಾಡ್ತಾ ಇದ್ದೀನಿ, ಈಗ ನೋಡಿ ಕರೆಕ್ಟಾಗಿ ನಮಗೆ 2 ಇಂಚಿನ ಪಟ್ಟಿ ಕೂತ್ಕೊಳ್ಳುತ್ತೆ. ಓಕೆನಾ. ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಫುಲ್ ಬಸ್ಟ್ ಎಷ್ಟಿದೆ 9.5 ಇಂಚು ಅಂದರೆ 38 ಇಂಚ್ ಇರೋದರಿಂದ 9.5ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಮಾರ್ಜಿನ್ನ ಹಾಕ್ಕೊಳ್ಬೇಕು. ಇದಾದ ನಂತರ ಸೊಂಟದ ಸುತ್ತಳತೆ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡಿಕೊಂಡು ಅದರಲ್ಲಿ ನಮಗೆ ಬರತಕ್ಕಂಥದ್ದು ಎಷ್ಟು ಉಳಿದಿರುತ್ತೋ ಎಕ್ಸ್ಟ್ರಾ ಮಾರ್ಜಿನ್ ಏನು ಉಳಿದಿರುತ್ತೋ ಅದನ್ನೇ ನಾವು ಫ್ರಂಟ್ ಮೇನ್ ಟಕ್ಸಲ್ಲಿ ಹಿಡಿತಕ್ಕಂಥದ್ದು. ಇದನ್ನು ನಾವು ಚೆಕ್ ಮಾಡ್ಕೊಳ್ಳೇಬೇಕು. ಇದು ಎಷ್ಟು ಬರುತ್ತೋ ಅಷ್ಟೇ ಹಿಡಿಬೇಕು. ನನಗೆ ಬಂದಿರತಕ್ಕಂಥದ್ದು 1/4 ಇಂಚ್ ಬಂದಿದೆ. ಸೊ 1/4 ಇಂಚಲ್ಲಿ ಈ ಕಡೆ ಎಷ್ಟು ಅರ್ಧ ಆ ಕಡೆ ಅರ್ಧ ಇಟ್ಕೊಂಡ್ಬಿಟ್ಟು ನಾನು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಈ ರೀತಿ ಸ್ಟಿಚ್ ಮಾಡಬೇಕಾದ್ರೆ ಡಾಟ್ ಪಾಯಿಂಟನ್ನು ಈ ರೀತಿ ಕರು ಶೇಪಲ್ಲಿ ಸ್ಟಿಚ್ ಮಾಡಿದ್ರೆ ನಿಮಗೆ ಕಪ್ ಶೇಪ್ ಅಂತಕ್ಕಂಥದ್ದು ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ಡಾಟ್ ಹಿಡಿಯಲ್ಲ, ಸೈಡಲ್ಲಿ ಡಾಟ್ ಬೇಡ ನಮಗೆ ಅಂದರೆ ಇಲ್ಲಿ ಶೇಪನ್ನು ಇವಾಗಲೇ ನೀವು ಕಟ್ ಮಾಡಿ ತಕ್ಕೊಳ್ಬೋದು, ರೌಂಡ್ ಶೇಪನ್ನು ನೀವು ಡ್ರಾ ಮಾಡ್ಕೊಳ್ಬೋದು. ಇಲ್ಲ ನಮಗಿಲ್ಲಿ ಶೇಪ್ ಬೇಕಾಗಿಲ್ಲ, ನಮ್ಗೆ ಎಷ್ಟಿದೆ ಅಲ್ಲಿ ಟಕ್ಸ್ ಹಿಡಿತೀವಿ, ನಾರ್ಮಲಾಗೆ ಬೇಕು ಅಂತಂದರೆ ಅಲ್ಲಿ ಎಷ್ಟು ಹಿಡಿತೀವಿ ಅಷ್ಟು ಪಾಯಿಂಟ್ ಇಟ್ಕೊಂಡು ನಾವು ಈಗ ಈ ರೀತಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ತಕ್ಕಂಥದ್ದು. ಇದಾದ ನಂತರ ನಮಗೆ ಬರತಕ್ಕಂಥದ್ದು ಫ್ರಂಟಲ್ಲಿ 1 ಇಂಚ್ ಲಿಫ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಶೇಪ್ಗೋಸ್ಕರ. 1 ಇಂಚ್ ಲಿಫ್ಟ್ ಮಾಡ್ಕೊಂಬಿಟ್ಟು ನೀವು ಈ ರೀತಿ ಕರು ಶೇಪ್ ಸ್ಕೇಲಿಂದ ಕರು ಶೇಪನ್ನು ಕೊಡ್ಬೋದು. ಓಕೆನಾ. ಅದಾದ ನಂತರ ನಮಗೆ ಬರ್ತಕ್ಕಂಥದ್ದು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಬೀಳುತ್ತೆ. ಓಕೆನಾ. ಆಗ ನಿಮಗೆ ಕರೆಕ್ಟಾಗಿರುವಂಥ ಪಟ್ಟಿ ಫ್ರಂಟ್ ಪಟ್ಟಿ 2 ಇಂಚಿಗೆ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಸೇಮ್ ಡಾಟ್ಸ್ ಇಲ್ಲಿ ನಾವು 2 ಸೆಂಟರ್ ಫ್ರಂಟ್ ಉಕ್ಸ್ ಪಟ್ಟಿ ಹತ್ರ ಡಾಟ್ ಹಿಡಿತೀವಿ, ಅದು 2 ಮಧ್ಯೆ ಸೆಂಟ್ರಲ್ಲಿ ಬರುತ್ತೆ. ಇಲ್ಲಿ ಡಿಸ್ಟೆನ್ಸ್ ಬಂದು ನಮಗೆ 2 ಇಂಚ್ ಇದ್ದರೆ ಸಾಕಾಗುತ್ತೆ. ಬಸ್ಟ್ ಹೆವಿ ಇತ್ತು ಅಂತಂದರೆ 2 ಇಂಚ್ ಇಟ್ಕೊಳ್ಳಿ, ಇಲ್ಲ ನಾರ್ಮಲ್ ಇದೆ ಅಂತಂದರೆ ನೀವು 2.5ನ ಇಲ್ಲಿ ಇಟ್ಕೊಳ್ಬಹುದು. ಇದಾದ ನಂತರ ನಮಗೆ ಆರ್ಮೋಲ್ ಹತ್ರ ಏನು ಟಕ್ಸ್ ಬರುತ್ತೆ ಅದಕ್ಕೆ ಈ ರೀತಿ ಮಾರ್ಕನ್ನು ಹಾಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಹಾಕ್ಕೊಂಡಾಗ ಈ ಲೈನ್ ಏನು ಬಂದಿರುತ್ತೆ ಫ್ರಂಟ್ ಡಾಟಿಂದ ಆ ಲೈನ್ಗೆ ಮ್ಯಾಚ್ ಮಾಡಬೇಕಾಗತ್ತೆ. ಆಗ ಮಾತ್ರ ಕಪ್ ಶೇಪ್ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಈ ಕಟ್ಟಿಂಗ್ ಆಯಿತು. ಈಗ ನಮಗೆ ಫ್ರಂಟ್ ಪಟ್ಟಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ನೋಡೋಣ. ಈ ರೀತಿ ಫ್ರಂಟ್ ಪಾರ್ಟನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಅಲ್ಲಿಂದ ಕೆಳಗಡೆ ನಮಗೆ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು 1/2 ಇಂಚ್ ಮಾರ್ಜಿನ್ ಲೈನ್ ಕೂಡ ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ. ಓಕೆನಾ. ಅದಾದ ನಂತರ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ನಮಗೆ 2 ಇಂಚ್ಗೆ ಬೇಕಲ್ವಾ, ಸೊ 2 ಇಂಚ್ಗೆ ನಾವು ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. 1/2 ಇಂಚ್ ಮಾರ್ಜಿನ್ ಲೈನು ಕೂಡ ಡ್ರಾ ಮಾಡ್ಕೊಳ್ತಾ ಇದ್ದೀವಿ. ಸೊ 2 ಇಂಚಿಗೆ ಮೇನ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀವಿ. ಇದಾದ ನಂತರ ಪಟ್ಟಿ ಈ ರೀತಿ ಇಟ್ಕೊಂಡು ನಾವು ಡಾಟ್ ಪಾಯಿಂಟ್ಗೆ ನಾಚ್ ಹಾಕ್ಕೊಂಡಿದ್ದೀವಿ, ಆ ನಾಚನ್ನು ಕರೆಕ್ಟಾಗಿ ಇಟ್ಕೊಂಡು ಅಲ್ಲಿಂದ ನಾವು ಡ್ರಾನ ಮಾಡ್ಕೊಳ್ಬೇಕು. ಈ ರೀತಿ ಡ್ರಾ ಮಾಡ್ಕೊಂಡು ಆದಮೇಲೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಎಕ್ಸ್ಟ್ರಾ ಲೈನನ್ನು ಹಾಕ್ಕೊಂಡು ನಾವು ಕಟ್ಟಿಂಗನ್ನು ಮಾಡತಕ್ಕಂಥದ್ದು. ಇಲ್ಲಿಗೆ ನಮಗೆ ಫ್ರಂಟ್ ಪಟ್ಟಿ ಅಂತಕ್ಕಂಥದ್ದು ಪೂರ್ತಿಯಾಗಿ ರೆಡಿ ಆಗುತ್ತೆ.
ಸೊ ಇದಾದ ನಂತರ ನಮಗೆ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಅಂತ ನೋಡೋಣ. ಸ್ಲೀವ್ಸ್ ಕಟಿಂಗಲ್ಲಿ ನೋಡಿ ಸ್ನೇಹಿತರೆ, ಈಗ ಉಳಿದಿರೋ ಬಟ್ಟೆಯಲ್ಲಿ ಅಂಚು ಪೀಸಿಂದ ಈ ರೀತಿ ನಾವು 4 ಲೇಯರ್ ಆಗಿ ಸ್ಲೀವ್ಸ್ಗೆ ಹಾಕ್ಕೋಬೇಕಾಗತ್ತೆ. ಈ 4 ಲೇಯರ್ನ ಹಾಕ್ಕೊಂಡಾಗ ಕೆಳಗಡೆ ಬಟ್ಟೆ ಏನಾದರೂ ಕಡಿಮೆ ಇದೆನಾ ಇಲ್ಲ ಅಂತಕ್ಕಂಥದ್ದು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಎಲ್ಲಿಗೆ ಕಡಿಮೆ ಇದೆ ಅಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನಮಗೆ ಸ್ಲೀವ್ಸ್ ಕಟ್ ಮಾಡೋದ್ರಲ್ಲಿ ಬಟ್ಟೆ ಏನಾದರೂ ಕಡಿಮೆ ಬಿತ್ತು ಅಂತಂದರೆ ಟೋಟಲಿ ಸ್ಲೀವ್ಸ್ ಅಂತಕ್ಕಂಥದ್ದು ವೇಸ್ಟ್ ಆಗಿ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಕರೆಕ್ಟಾಗಿ ಅಲ್ಲಿಗೆ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ನಮಗೆ ಬರತಕ್ಕಂಥದ್ದು ಮಾರ್ಜಿನ್ ಲೈನ್ ಡ್ರಾ ಮಾಡ್ಕೊಳ್ಳಬೇಕಾಗತ್ತೆ. ಅಲ್ಲಿಂದ ನಮಗೆ ಸ್ಲೀವ್ ಲೆಂತ್ 8 ಇಂಚ್ ಬೇಕು. ಸೊ 8 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅಡಿಷ್ನಲ್ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಬಿಟ್ಕೊಳ್ತಾ ಇದ್ದೀನಿ. ಆ ಮಿಕ್ಕಿದ ಭಾಗ ಏನಿದೆ ಅದನ್ನು ಫೋಲ್ಡ್ ಮಾಡಿ ಆದರೂ ಸ್ಟಿಚ್ ಮಾಡ್ಕೊಳ್ಬೋದು, ಇಲ್ಲ ಕಟಿಂಗ್ ಮಾಡಿ ಆದರೂ ನಾವು ತಕ್ಕೊಳ್ಬೋದು. ಓಕೆ, ನಾನು ಲೈನ್ ಹಾಕ್ಕೊಂಡು ನಮಗೆ ಬಾಟಮ್ ರೌಂಡ್ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಸ್ಲೀವಲ್ಲಿ ಅಂದರೆ 13 ಇಂಚಿಗೆ ಬೇಕಾಗುತ್ತೆ. ಸೊ 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಮಗೆ ಸ್ಲೀವ್ ರೌಂಡ್ ಶೇಪ್ ಇಲ್ಲಿ ನೋಡಿ, ಇಲ್ಲಿಂದ ನಮಗೆ ಎಷ್ಟು ಬರ್ತಾ ಇದೆ 7.25 ಇಂಚು ಬರ್ತಾ ಇದೆ ಸ್ನೇಹಿತರೆ. ಸೊ 7.25 ಇಂಚು ಬರ್ತಾ ಇದೆ ಅಂತಂದರೆ ಎಕ್ಸಾಕ್ಟ್ಲಿ 7.25 ಇಂಚು ನಾವಿಲ್ಲಿ ಇಟ್ಕೊಂಡು ಬಿಡಬೇಕು. ಓಕೆನಾ, 7.25 ಇಂಚು ಕರೆಕ್ಟಾಗಿ ನಾವು ಇಲ್ಲಿ ಇಟ್ಕೊಂಡ್ಬಿಟ್ರೆ ಏನೂ ತೊಂದರೆ ಇಲ್ಲ. ಒಂದು 1/4 ಇಂಚ್ ಕಡಿಮೆ ಮಾಡಿ ನೋಡೋಣ ಬೇಕಾದರೆ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ ಗೊತ್ತಾಗುತ್ತೆ. ಓಕೆನಾ, 1/4 ಇಂಚ್ ಕಡಿಮೆ ಮಾಡಿದ್ರೆ ಇಲ್ಲಿ ಬೇಕಾಗಿರತಕ್ಕಂಥದ್ದು 7.25 ಇಂಚು, ಆರ್ಮೋಲ್ ರೌಂಡ್ ಇರತಕ್ಕಂಥದ್ದು 8.25 ಇಂಚು. ಸೊ 8.25 ಇಂಚು ಅಂತಂದರೆ ನಮಗೆ ಇಲ್ಲಿಂದ ಬೇಕಾಗಿರತಕ್ಕಂಥದ್ದು ಎಲ್ಲಿ ಜಾಯಿಂಟ್ ಏನು ಮಾಡ್ತೀವಿ ಸ್ಲೀವ್ ಟಾಪಿಂದ ಅಂದರೆ ಶೋಲ್ಡರ್ ಹತ್ರ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿಂದ ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡಾಗ ನಮಗೆ ಬರಬೇಕಾಗಿರ್ತಕ್ಕಂಥದ್ದು 8 ಇಂಚು. ಸೊ 8 ಇಂಚ್ ಬಂದರೆ ಅದು ಕರೆಕ್ಟಾಗಿ ಬರುತ್ತೆ. ಸೊ ನಾನು 7 ಇಂಚ್ ಇಟ್ಕೊಂಡಿದ್ದೆ, ಈಗ ನೋಡಿ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡಾಗ ಕರೆಕ್ಟಾಗಿ 7.25 ಇಂಚಿಗೆ ಬರ್ತಾ ಇದೆ. ಓಕೆನಾ, ಇಲ್ಲಿ ನಮಗೆ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಆಟೋಮೆಟಿಕಲಿ ಸಿಕ್ಕಿಬಿಡುತ್ತೆ. ಅದಾದ ನಂತರ ಇಲ್ಲಿ ಡ್ರಾ ಮಾಡಿಕೊಂಡು ಕೆಳಗಡೆ ಮತ್ತು ಸ್ಲೀವ್ ರೌಂಡ್ ಏನಿದೆ ಅಲ್ಲಿಗೆ ಮಾರ್ಜಿನ್ ಲೈನ್ ಬಿಟ್ಕೊಂಡು ಡ್ರಾನ ಮಾಡ್ಕೊಳ್ಬೇಕು. ಅದಾದ ನಂತರ ಶೇಪ್ ಕೊಡಬೇಕು. ಇದಕ್ಕೆ ನಾವು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮೇಲ್ಗಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವೆರಡೂ ಮಧ್ಯೆ ಒಂದು ಮಾರ್ಕನ್ನು ಇಟ್ಕೊಂಡು ಫ್ರೆಂಚ್ ಕರ್ವ್ ಶೇಪ್ ಸ್ಕೇಲಿಂದ ಈ ರೀತಿ 1.5 ಇಂಚಿಗೆ ಈ ರೀತಿ ಶೇಪನ್ನು ಕೊಟ್ಕೊಂಡು ಸೆಂಟರ್ ಪಾಯಿಂಟಿಂದ ಈ ರೀತಿ ಕರ್ವ್ ಶೇಪನ್ನು ನಾವು ಕೊಡಬೇಕಾಗತ್ತೆ. ಯಾವ ರೀತಿ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ರೀತಿ ನೀವು ಶೇಪನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸ್ಲೀವಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕಂದರೆ ಈ ಶೇಪ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ಜನ ಏನು ಮಾಡ್ತಾರೆ, ಈ ಶೇಪಲ್ಲಿ ಮಿಸ್ಟೇಕನ್ನು ಮಾಡ್ತೇವೆ. ಜಸ್ಟ್ ಒಂದು 1/4 ಇಂಚ್ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಅಷ್ಟಕ್ಕೆ ಶೇಪನ್ನು ತೆಗೆದುಬಿಡ್ತೇವೆ. ಸೊ ಅದು ತುಂಬ ರಾಂಗ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಉಳಿದಿರ್ತಕ್ಕಂಥ 1/4 ಇಂಚೇ ನಮಗೆ ರಿಂಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಆಫ್ಟರ್ ವೇರ್ ಮಾಡಿ ಆದಮೇಲೆ. ಓಕೆನಾ, ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸಾಕಷ್ಟು ಜನಕ್ಕೆ ಸಾದಾ ಬ್ಲೌಸ್ ಕಟಿಂಗ್ ಮಾಡೋರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಸೊ ಇದರಿಂದ ಸಾಧ್ಯವಾದರೆ ಇದರ ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಹಾಕುವಂಥ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಸೊ ಈ ರೀತಿ ನೀವು ಫೋಲ್ಡ್ ಮಾಡಿಕೊಂಡು ಕೂಡ ನೀವು ಕಟ್ ಮಾಡ್ಕೊಳ್ಬೋದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ. ಆಗ ಅದೇ ಶೇಪ್ ನಿಮಗೆ ಬಂದು ಕೂತ್ಕೊಳ್ಳುತ್ತೆ. ಇಲ್ಲೊಂದು ನಾಚ್ ಹಾಕೋಬೇಕು. ಅದಾದ ನಂತರ ನೀವು ಫ್ರಂಟ್ ಶೇಪನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ಎಕ್ಸಾಕ್ಟ್ಲಾಗಿ ನಾವು 1/2 ಇಂಚ್ ಶೇಪನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಈಗ ನಿಮ್ಗೆ ಯಾವ ರೀತಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಆದಮೇಲೆ ಒಂದು ನಾಚನ್ನು ಹಾಕೋಬೇಕಾಗತ್ತೆ ಸ್ನೇಹಿತರೆ. ಇದು ನಮಗೆ ಫ್ರಂಟ್ ಶೇಪ್ ರೆಡಿ ಇದೆ ಅಂತ ಅರ್ಥ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.